ಉತ್ಕರ್ಷ ಆಯ್ತು ನೋಡಿ. ಈಗ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡುತ್ತೆ, ಏನ್ ತಪ್ಪಿದೆ? ಅವಕಾಶ ಇದೆಯಲ್ವಾ? ನೋಡಿ, ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ನವ್ರು ಇವತ್ತು ಎಷ್ಟು ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ ಕರ್ನಾಟಕದಲ್ಲಿ ಅಂತಂದ್ರೆ, ಕಾಂಗ್ರೆಸ್ನವರಿಗೆ ಮಾಹಿತಿಯ ಕೊರತೆ ಅತ್ಯಂತ ಕಾಡ್ತಾ ಇದೆ. ನಾನು ವಿತ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಿಮ್ಗೆ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಬ್ಯಾಲೆಟ್ ಪೇಪರ್ ಎಷ್ಟು ನಗೆಪಾಟ್ಲು ಅಂತಂದ್ರೆ, ಇದೇ ಕಾಂಗ್ರೆಸ್ನವ್ರು ಇದ್ದಾಗ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ರಾಜಕೀಯದಲ್ಲಿ ಎಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿದ್ರು. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. 23/1972 ನಾನು ಕೊಟ್ಟಿದ್ದ ವರದಿ ಎಲ್ಲ, ಚುನಾವಣಾ ಆಯೋಗ ಒಂದು ವರದಿ ಕೊಡುತ್ತೆ. ಏನು ಅಂತಂದ್ರೆ 1971 ಲೋಕಸಭಾ ಚುನಾವಣೆ ಯಾರ ನೇತೃತ್ವ? ಇದೇ ಇಂದಿರಾ ಗಾಂಧಿ ಅವರ ನೇತೃತ್ವ. ಯಾದಕ್ಕೆ? ಕಾಂಗ್ರೆಸ್ ಪಾರ್ಟಿಗೆ. ಅವತ್ತು ಹೇಳ್ತಾರೆ ಚುನಾವಣಾ ಆಯೋಗ ಒಂದು ವರದಿ ಹೇಳುತ್ತೆ, ರಾಸಾಯನಿಕಗಳನ್ನ ಮತ್ತು ಅದೃಶ್ಯಶಾಹಿಗಳನ್ನು ಬಳಸಿ ಕಾಂಗ್ರೆಸ್ನವರು ಮತಪತ್ರಗಳನ್ನ ಬದಲಾಯಿಸಿದ್ದಾರೆ ಅಂತ ನಾನು ಹೇಳಿದ್ದಲ್ಲ, ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದು. ಇದೇ ರಾಹುಲ್ ಗಾಂಧಿ ಅವರು, ನಾನು ಕೋಟ್ ಮಾಡ್ತೀನಿ, 1989 ಹೇಳ್ತಾರೆ, ವಿರೋಧಿಗಳು ಮತಪತ್ರಗಳನ್ನು ದುರ್ಬಳಕೆ ಮಾಡಿ ಮೋಸದಿಂದ ಸೋಲ್ಸಿದ್ರು ಅಂತ ನಾನು ಹೇಳಿದ್ದಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದಂಥದ್ದು, ರಾಜೀವ್ ಗಾಂಧಿ ಅವರು ಹೇಳಿದ, ಸಾರಿ, ಇದೇ ಮುಂದುವರೆದು ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರಲ್ರಿ 1991 ಕೊಪ್ಪಳದ ಲೋಕಸಭಾ ಬೈ ಎಲೆಕ್ಷನ್ ನಲ್ಲಿ ನನ್ನನ್ನು ಮೋಸ ಮಾಡಿ ಸೋಲಿಸ್ಬಿಟ್ರಪ್ಪ ಅಂತ. ಆಗ ಯಾರಪ್ಪ ವಿರೋಧಿ ಕ್ಯಾಂಡಿಡೇಟು? ಇದೇ ಕಾಂಗ್ರೆಸ್ನವರು. ಮುಂದುವರೆದು ನಮ್ಮ ಘನತೆವೆತ್ತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, ಅವ್ರಿಗೆ ಏನು ಗೊತ್ತಿಲ್ಲ, ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಗೆಲ್ಲ ಹೇಗಿತ್ತು ಅಂತಂದ್ರೆ, ಒಂದೇ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಒತ್ತುತ್ತಾ ಇದ್ರು ಹೀರಣ್ಣ ಅಂತ ಹೇಳಿದ್ ನಾವಲ್ಲ, ಇದೇ ಪರಮೇಶ್ವರ್ ಅವರು. ನಿಮಗೆ ಬಹಳ ಸ್ಪಷ್ಟವಾಗಿ ಇನ್ನೊಂದು ಕರ್ನಾಟಕ ಹೈಕೋರ್ಟ್ ನ ಒಂದು ಕೇಸನ್ನು ನಾನು ಕೋಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 1980 ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ ಕೊಡುತ್ತೆ. ಏನು ಅಂತಂದ್ರೆ, ನಿಯರ್ಲಿ 5500 ಏನ್ ಬ್ಯಾಲೆಟ್ ಪೇಪರ್ಸ್ ಅನರ್ಹವಾಗಿದೆ. ಯಾಕೆ ಅಂತಂದ್ರೆ, ಅದರಲ್ಲಿ ಆ ಬ್ಯಾಲೆಟ್ ಪೇಪರ್ ನ ಚೆಕ್ ಮಾಡಿದಾಗ ಎಲೆಕ್ಟರಲ್ ಆಫೀಸರ್ ಸಿಗ್ನೇಚರ್ ಇರಲಿಲ್ಲ, ಸುಮಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಎಲ್ಲಿಂದ ಬಂತು ಅಂತಂದ್ರೆ, ಅದು ಅಕ್ರಮ ಆಗಿದೆ ಅಂತ ಪ್ರೂವ್ ಆಯ್ತು. ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಕೊಡ್ತು. ಸರಿ, ಇವಿಎಂ ಗಳನ್ನು ಯಾರಪ್ಪ ತಂದು, ಇವ್ರೇನ್ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾರಲ್ಲ, ಏನ್ ನರೇಂದ್ರ ಮೋದಿ ಇವಿಎಂ ಬಂದ್ಬಿಟ್ರು ತಗೊಂಬಂದು ಅದ್ರಲ್ಲಿ ಬೇರೆ ರೀತಿಯ ಬದಲಾವಣೆಗಳನ್ನು ಮಾಡಿದ್ರಂತ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವಿಎಂ ಫಸ್ಟ್ ಉಪಯೋಗಿಸಿದ್ದೆ 1982. ಆಗಿದ್ದಿದ್ದು ನಮ್ಮ ಗೌರ್ಮೆಂಟ್ ಅಲ್ಲ, ಇದೇ ಕಾಂಗ್ರೆಸ್ ನ ಗೌರ್ಮೆಂಟ್ ಫಸ್ಟ್ ಉಪಯೋಗಿಸಿದ್ ಕೂಡ ಪರವೂರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಕೇರಳದಲ್ಲಿ. 1998 ಅಲ್ಲಿ ಇವಿಎಂ ಅನ್ನ 25 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಚುನಾವಣೆ ಉಪಯೋಗಿಸ್ಕೊಂಡ್ರು. 2004 ನೀವೇ ತೋರಿಸಿದ್ರಿ, ಇಡೀ ದೇಶದಾದ್ಯಂತ ಲೋಕಸಭಾ ಚುನಾವಣೆ ನಡೆಸಲಿಕ್ಕೆ ಉಪಯೋಗಿಸಿದಂತದ್ದು ಇದೇ ಇವಿಎಂ ಗಳನ್ನ. ಅದೇ 2004 ಬಿಜೆಪಿಯ ಮುಖಂಡರಾಗಿದ್ದಂತಹ ಬಿಜೆಪಿ ನಾಯಕರಾಗಿರುವಂತಹ LK ಅಡ್ವಾಣಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಮ್ಗೆ ಇವಿಎಂ ಬೇಡ, ಬ್ಯಾಲೆಟ್ ಪೇಪರೇ ಬೇಕು ಅಂತ ಹೇಳ್ತಾರೆ. ಆಗ ಬಿಜೆಪಿಯ ಸ್ಟ್ಯಾಂಡ್ ಆಗಿತ್ತು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳಿ. ಇದೇ 2004 ನಾನು ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಆಗಿನ ಬಿಜೆಪಿಯ LK ಅಡ್ವಾಣಿ ಅವರು ಕೂಡ ಬ್ಯಾಲೆಟ್ ಪೇಪರೇ ಬೇಕು, ಇವಿಎಂ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ಟ್ಯಾಂಡ್ ನನ್ನ ಮಾತು ಇಷ್ಟೇ. ನೀವು 2004 ದೇಶದಾದ್ಯಂತ ಬ್ಯಾಲೆಟ್ ಪೇಪರ್ ಬದಲಿಗೆ ಇವಿಎಂ ಯೂಸ್ ಮಾಡಿದ್ರಿ, ಕಾಂಗ್ರೆಸ್ ಪಕ್ಷದವ್ರು ಯೂಸ್ ಮಾಡಿದಂತ ನೀವು ಹೇಳ್ತಾ ಇದ್ರಿ. ನಾನು ಅದನ್ನೇ ಹೇಳ್ತಾ ಇದ್ರಿ. 2004 ಅದೇ LK ಅಡ್ವಾಣಿ ಅವರು ಬ್ಯಾಲೆಟ್ ಪೇಪರ್ ಅನ್ನ ಬ್ಯಾಕ್ ಮಾಡ್ತಾರೆ, ಇವಿಎಂ ಬೇಡ ಅಂತ ಹೇಳ್ತಾರೆ. ಯಾಕೆ ಆ ಸ್ಟ್ಯಾಂಡ್ ಇತ್ತು, ಈಗ ಯಾಕೆ ಈ ಸ್ಟ್ಯಾಂಡ್ ಇದೆ? ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದೇ ಬ್ಯಾಲೆಟ್ ಪೇಪರ್ ಅಲ್ಲ, ಕಾಂಗ್ರೆಸ್ನವ್ರು ಕಪಟ ನಾಟಕ ನೋಡಿ. ಬ್ಯಾಲೆಟ್ ಪೇಪರ್ ಬೇಡ ಅಂತ ವಿರೋಧ ಮಾಡ್ತಾರೆ, ಇವಿಎಂ ತಂದಿದ್ದೆ ಅವರು, ಮತ್ತೆ ಈಗ ಬ್ಯಾಲೆಟ್ ಪೇಪರ್ ಬೇಕು ಅಂತಾರೆ. ಸರಿ, ಬ್ಯಾಲೆಟ್ ಪೇಪರ್ ತಂದ್ರೆ ಏನೆಲ್ಲ ಘಟನೆಗಳಾಗಿದೆ, ಇಷ್ಟು ಅಕ್ರಮಗಳು ನಡೆದಿದೆ, ಅಕ್ರಮಗಳು ನಡೆದಿರ್ತಕ್ಕಂಥದ್ದು ಪ್ರಾಬ್ಲಮ್ ಏನಿದೆ? ಏನಿದು ಬ್ಯಾಲೆಟ್ ಪೇಪರ್ ಡಾಕ್ಟರ್ ಜಿ ಪರಮೇಶ್ವರ್ ಕೇಳಿ, ನಮ್ ಪ್ರಾಬ್ಲಮ್ ಅವರೇ ಹೇಳ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ನಿಮ್ಮ ವಾದ, ಸಿದ್ದರಾಮಯ್ಯ ಕೇಳಿ ಬ್ಯಾಲೆಟ್ ಪೇಪರ್ ಬಂದ್ರೆ ಅಕ್ರಮ ಆಗುತ್ತೆ ಅಂತ. ಓಕೆ ಆಯ್ತು.